ನಮಸ್ತೆ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ನಾವು ಸಂಖ್ಯಾ ಪದ್ಧತಿ ಅಧ್ಯಾಯದ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ. ಹೌದಲ್ವಾ? ಅಭಾಗಲಬ್ಧ ಸಂಖ್ಯೆಗಳು ಎಂದರೇನು, ಅಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ನಾವು ಗುರುತು ಮಾಡಬಹುದು, ರೂಟ್ 2 ರೂಟ್ 3 ಎಲ್ಲ ಗುರುತು ಮಾಡಿದ್ವಲ್ವಾ? ಹಾಗೆ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯ ಬಗ್ಗೆ ಕೂಡ ನಾವು ಅಭ್ಯಾಸ ಮಾಡಿ. ಭಾಗಲಬ್ಧ ಸಂಖ್ಯೆಗಳು ಅಂತಂದಾಗ ನಾವು ಮತ್ತೊಂದು ತರ ಅವನ್ನ ವ್ಯಾಖ್ಯೆ ಮಾಡಿ, ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುವ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತೀವಿ. ಹೌದಲ್ವಾ? ಮತ್ತೆ ದಶಮಾಂಶ ವಿಸ್ತರಣೆಯನ್ನ ಹೊಂದಿರತಕ್ಕಂತಹ ಭಾಗಲಬ್ಧ ಸಂಖ್ಯೆಗಳನ್ನ P/Q ರೂಪದಲ್ಲಿ ಯಾವ ರೀತಿ ಬರಿತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ನಾವು ಕಲಿತು. ಹಾಗೆಯೇ ಅಭಾಗಲಬ್ಧ ಸಂಖ್ಯೆಗಳ ವ್ಯಾಖ್ಯೆಯನ್ನು ಕೂಡ ನಾವು ವ್ಯಾಖ್ಯಾನಿಸ್ತೀವಿ ಬೇರೆ ತರದಲ್ಲಿ. ಅಂತ್ಯಗೊಳ್ಳದೆ ಮತ್ತು ಆವರ್ತವಾಗದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರತಕ್ಕಂತಹ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕೂಡ ನಾವು ವ್ಯಾಖ್ಯಾನಿಸ್ತೀವಿ. ಹಾಗೆಯೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಅಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೀತಿ ಬರೆತಕ್ಕಂಥದ್ದನ್ನು ಕೂಡ ನಾವು ಇಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿ, ಈ ಅವಧಿಯಲ್ಲಿ ನಾವು ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನ ಗುರುತಿಸತಕ್ಕಂಥದ್ದು ಯಾವ ರೀತಿ. ಫಾರ್ ಎಕ್ಸಾಂಪಲ್ 3.895 ಅಂತಕ್ಕಂಥ ಒಂದು ದಶಮಾಂಶ ವಿಸ್ತರಣೆಯನ್ನು ಹೊಂದಿರತಕ್ಕಂಥ ವಾಸ್ತವ ಸಂಖ್ಯೆ ಇದೆ ಅಂತ ಅಂದುಕೊಳ್ಳೋಣ. 3.875 ಅನ್ನ ಯಾವ ರೀತಿ ನಾವು ಸಂಖ್ಯಾ ರೇಖೆಯ ಮೇಲೆ ಗುರುತಿಸತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವು ಈ ಅವಧಿಯಲ್ಲಿ ಅಭ್ಯಾಸ ಮಾಡ್ತಾ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ತಮ್ಮೆಲ್ಲರಿಗೂ ಗೊತ್ತಿದೆ, ಸಂಖ್ಯಾ ರೇಖೆಯ ಮೇಲೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಕೂಡಿದವೆ. ಅವನ್ನ ಒಟ್ಟಾರೆಯಾಗಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರೀತೀವಿ. ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಕೂಡ ಸಂಖ್ಯಾ ರೇಖೆಯ ಮೇಲೆ ತನ್ನದೇ ಆಗಿರ್ತಕ್ಕಂತಹ ಪ್ರತ್ಯೇಕ ಬಿಂದುವನ್ನು ಹೊಂದಿರತಕ್ಕಂಥದ್ದೇ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆ ಬಿಂದುವನ್ನ ನಾವು ಗುರುತಿಸತಕ್ಕಂತಹ ಕೆಲಸವನ್ನ ನಾವು ಈ ಅವಧಿಯಲ್ಲಿ ಮಾಡೋಣ. ಮತ್ತ ಸಂಖ್ಯಾ ರೇಖೆ ಮೇಲಿನ ಪ್ರತಿಯೊಂದು ವಾಸ್ತವ ಸಂಖ್ಯೆಯ ಬಿಂದುವನ್ನು ನಾವು ಪೀನ ಮಸೂರದ ಮೂಲಕ ಏನಾದರೂ ಅದನ್ನ ನೋಡಿದ್ರೆ ನೋಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಅನುಕ್ರಮ ವರ್ಧನಾ ಪ್ರಕ್ರಿಯೆ ಅಂತ ಕರಿತೀವಿ. ಈ ಅನುಕ್ರಮ ವರ್ಧನಾ ಪ್ರಕ್ರಿಯೆಯನ್ನ ಬಳಸಿಕೊಂಡು ನಾವು ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನ ಯಾವ ರೀತಿ ಗುರುತಿಸತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವೀಗ ಕಲಿತಾ ಹೋಗೋಣ. ಈಗ ನೋಡಿ, ಅನುಕ್ರಮ ವರ್ಧನೆಯನ್ನ ಉಪಯೋಗಿಸಿ 3.765 ಅನ್ನ ದೃಶ್ಯೀಕರಿಸಿ ಅಂತಕ್ಕಂಥ ಒಂದು ಲೆಕ್ಕ ಇದೆ. 3.765 ಅಂತಕ್ಕಂತಹ ದಶಮಾಂಶ ಸಂಖ್ಯೆಯನ್ನ ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ನಾವು ಗುರುತು ಮಾಡತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ವಾಸ್ತವ ಸಂಖ್ಯೆಗಳು ಸಂಖ್ಯಾ ರೇಖೆಯ ಮೇಲೆ ತಮ್ಮದೇ ಆಗಿರ್ತಕ್ಕಂತಹ ಬಿಂದುವನ್ನು ಹೊಂದಿರ್ತವೆ. ನಾವು ಈ ದಶಮಾಂಶ ವಿಸ್ತರಣೆಯುಳ್ಳ ಸಂಖ್ಯೆಯನ್ನ ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಮತ್ತ ಅವು ಹೊಂದಿರತಕ್ಕಂತಹ ಭಾಗಗಳನ್ನ ಮತ್ತೆ ಮತ್ತೆ ನಾವು ವಿಸ್ತರಿಸ್ತಾ ಅವುಗಳ ಸ್ಥಾನವನ್ನ ಗುರುತಿಸ್ತಕ್ಕಂಥದ್ದು, ವರ್ಧಿಸ್ತಕ್ಕಂಥದ್ದು, ಮ್ಯಾಗ್ನಿಫಿಕೇಶನ್ ಇಮೇಜ್ ಅನ್ನು ನಾವು ಪಡಿತಕ್ಕಂಥದ್ದು. ಈಗ ನಾವು ಮಾತಾಡೋಣ. ನೋಡಿ, 3.765 ಅಂತಕ್ಕಂತಹ ಒಂದು ದಶಮಾಂಶ ವಿಸ್ತರಣೆಗಳ ಸಂಖ್ಯೆ ಇದೆ. ನಿಮಗೆ ಗೊತ್ತಾಗ್ತಾ ಇದೆ 3.765 ಅಂತಕ್ಕಂತಹ ಸಂಖ್ಯೆ 3 ಮತ್ತು 4ರ ನಡುವೆ ಬರುತ್ತೆ. ಹೌದಲ್ವಾ? 3 ಮತ್ತು 4ರ ನಡುವೆ ಬರುತ್ತೆ. ನೋಡಿ, 3 ಆದ್ಮೇಲೆ ನಿಮ್ಗೆ ಗೊತ್ತಿದೆ 3.1, 3.2, 3.3, 3.4, 3.9 ಮತ್ತೆ 10 4 ಬರುತ್ತಲ್ವಾ? ಈ 3 ಮತ್ತು 4ರ ನಡುವೆ ನಾವು 10 ಸಮಭಾಗಗಳನ್ನ ವಿಭಾಗಿಸೋಣ. ಮತ್ತು ಆ ಅಂಕವನ್ನ ಮುಗಿಸೋಣ. ನೋಡಿ, ನಾನು ಮತ್ತೆ ಅಳತೆ ಪಟ್ಟಿಯನ್ನ ತೆಗೆದುಕೊಂಡು ನಾನು ಮತ್ತೆ 10 ಮಾನಗಳಿರ್ತಕ್ಕಂತಹ ಒಂದು ರೇಖಾಖಂಡವನ್ನ
ನಾನು ರಚಿಸಿಕೊಳ್ತಾ ಇದ್ದೀನಿ. ಹೌದಲ್ವಾ? ಇದು 3 ಆಗಿದೆ. ಮತ್ತೆ ಈ ಕಡೆದು 4 ಆಗಿದೆ. ಇವುಗಳ ನಡುವೆ ಇರ್ತಕ್ಕಂತಹ 10 ಸಮಭಾಗಗಳನ್ನು ನಾವು ಗುರುತು ಮಾಡಿಕೊಳ್ಳೋಣ. ಯಾವ್ಯಾವ ಅಂತ ಇದು ಗೊತ್ತಿದೆ. 3.1, 2.5, 3.3, 3.4, 3.5, 6, 7, 3.8, 3.9 ಮತ್ತೆ 4 ಅಂತ ಬರ್ಕೊಳ್ಳೋಣ. 3.1, 3.2 ಹೌದು ಹೌದು 3.6, 3.7, 3.8, 3.9 ಮತ್ತೊಮ್ಮೆ ನೀವು ನೋಡಿ. ಈಗ 3.765 ಅಂತಕ್ಕಂತಹ ಒಂದು ಸಂಖ್ಯೆ ನಿಮ್ಗೆ ಯಾವ್ದು ನಡುವೆ ಬರುತ್ತೆ ನಿಮಗೆ ಗೊತ್ತಾಗ್ತಾ ಇದೆ. 3.7 ಮತ್ತು 3.8 ನಡುವೆ ಬರುತ್ತೆ. ಮತ್ತೊಮ್ಮೆ ಇದನ್ನ ವರ್ಧಿಸೋಣ. 3.7 ಮತ್ತು 3.8 ನಡುವೆ ಮತ್ತೆ ನಾವು ಅಳತೆ ಪಟ್ಟಿಯ ಸಹಾಯದಿಂದ ಅವುಗಳ ನಡುವೆ ಭಾಗವನ್ನ 10 ಸಮಭಾಗಗಳಾಗಿ ನಾವು ಡಿವೈಡ್ ಮಾಡೋಣ. ಮತ್ತೊಮ್ಮೆ ನಾನು ಅಳತೆ ಪಟ್ಟಿಯನ್ನ ಬಳಸಿಕೊಂಡು 10 ಏಕಮಾನ ಇರತಕ್ಕಂತಹ ಒಂದು ರೇಖಾಖಂಡವನ್ನು ನಾನು ರಚಿಸಿಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಂತ ಭಾವಿಸಿದ್ದೀನಿ ನಾನು. ತಾವು ಕೂಡ ಇದೇ ರೀತಿ ಮತ್ತೆ 2-3 ಲೆಕ್ಕಗಳನ್ನ ನೀವು ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ, ಮೊದಲನೇ ಬಿಂದುವನ್ನ ನಾನು 3.7 ಅಂತ ತಗೊಳ್ತೀನಿ. ಕೊನೆ ಬಿಂದುವನ್ನ 3.8 ಅಂತ ತಗೊಳ್ತೀನಿ. ಇವುಗಳ ನಡುವಿನ ಭಾಗವನ್ನು ನಾನು 10 ಸಮಭಾಗಗಳಾಗಿ ವಿಭಾಗಿಸ್ತೀನಿ. 1, 2, 5, 6, 7, 8, 9 ಮತ್ತೆ 10. 3.71, 3.72, 3.73, 3.74, 3.75, 3.76, 3.77, 3.77, 3.78, 3.79 ನೆಕ್ಸ್ಟ್ 3.8 ಇರ್ತಕ್ಕಂಥದ್ದು ನಿಮಗೆ ಕಾಣಿಸ್ತಾ ಇದೆ. ನೋಡಿ, ಮತ್ತೊಮ್ಮೆ ನೀವು 3.765 ಅಂತಕ್ಕಂಥದ್ದು ನಿಮಗೆ ಈ 3.76 ಮತ್ತು 3.77 ನಡುವೆ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಮತ್ತೊಮ್ಮೆ ನಾವು 3.76 ಮತ್ತು 3.77 ನಡುವೆ 10 ಸಮಭಾಗಗಳನ್ನು ವಿಭಾಗಿಸಿದಾಗ ನಮಗೆ ಸುಲಭವಾಗಿ 3.765 ಅಂತಕ್ಕಂಥ ದಶಮಾಂಶ ವಿಸ್ತರಣೆಯ ಸಂಖ್ಯೆ ನಮಗೆ ಈ ಅನುಕ್ರಮ ವರ್ಧನಾ ಪ್ರಕ್ರಿಯೆಯ ವಿಧಾನದಿಂದ ನಾವು ಆ ಒಂದು ಸಂಖ್ಯೆಯನ್ನ ಸಂಖ್ಯಾ ರೇಖೆಯ ಮೇಲೆ ಸುಲಭವಾಗಿ ಇರಿಸಬಹುದು. ನಾನು ಮತ್ತೆ 3.76 ಮತ್ತು 3.77 ನಡುವಿನ ಭಾಗವನ್ನು ನಾವು 10 ಸಮಭಾಗಗಳಾಗಿ ವಿಭಾಗಿಸಿಕೊಳ್ಳೋಣ. ಆಯ್ತಾ? ನೋಡಿ, ಮೊದಲನೇ ಬಿಂದು 3.76, ಹಾಗೆ ನಾನು ಕೊನೆ ಬಿಂದುವನ್ನು ನಾನು 3.77 ಅಂತ ತಗೊಳ್ತಾ ಇದ್ದೀನಿ. ಈಗ ಅವುಗಳ ನಡುವಿನ ಭಾಗವನ್ನ 10 ಸಮಭಾಗಗಳಾಗಿ ವಿಭಾಗಿಸೋಣ. ಈಗ ನೋಡಿ, 1, 2, 3, 4, 5, 6, 7, 8, 9 ಮತ್ತೆ 10. ಬರಬೇಡುವ ಈ ನಂಬರ್ಸ್ 3.761, 3.762, 3.763, 3.764, 3.765, 3.766, 3.767, 3.768, 3.769 3.77 ಬರ್ತಕ್ಕಂಥದ್ದು ನಿಮಗೆ ಸರಿಯಾಗಿ ಗೊತ್ತಾಗ್ತದೆ. ನೋಡಿ, ನಾವು ದೃಶ್ಯೀಕರಿಸಬೇಕಾಗಿರ್ತಕ್ಕಂಥದ್ದು ಯಾವುದು? 3.765 ಅಂತಕ್ಕಂತಹ ಒಂದು ಬಿಂದುವನ್ನ ನಾವು ಈ ವಿಧಾನದಿಂದ
ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು. ಮಗ ಸುಲಭ ಇದೆ ಅಲ್ವಾ? ಏನೂ ಇಲ್ಲ. ಕೊಟ್ಟಿರ್ತಕ್ಕಂತಹ ದಶಮಾಂಶ ವಿಸ್ತರಣೆಯ ಸಂಖ್ಯೆಯನ್ನ ನಾವು ನೋಡ್ಕೊಳ್ಳೋದು. ಮೊದಲು ಸಂಖ್ಯಾ ರೇಖೆಯನ್ನ ನಾವು ಬರೆದುಕೊಂಡಾಗ ನಮಗೆ ಕೊಟ್ಟಿರ್ತಕ್ಕಂತಹ ಸಂಖ್ಯೆ ಯಾವ ಎರಡು ಸಂಖ್ಯೆಗಳ ನಡುವೆ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನವಿಟ್ಟು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಆ ಎರಡೂ ಸಂಖ್ಯೆಗಳನ್ನು ನಾವು ಎರಡನೇ ಹಂತದಲ್ಲಿ ಬರೆದುಕೊಂಡು ನಿಮಗೆ ಬೇಕಾದಂತಹ ಮಾನಕ್ಕೆ ಅನುಗುಣವಾಗಿ ಅವುಗಳನ್ನು ವಿಭಾಗಿಸಿಕೊಳ್ಳಿ. ತದನಂತರ ಕೊಟ್ಟಿರ್ತಕ್ಕಂತಹ ದಶಮಾಂಶ ವಿಸ್ತರಣೆ ಅಂತ್ಯವಾಗುತ್ತಾ ಅಥವಾ ಅಂತ್ಯವಾಗಲ್ವಾ ಅಂತ ನೋಡಿ. ನಿಮಗೆ ಕೊಟ್ಟಿರ್ತಕ್ಕಂಥ ಅಂತ್ಯವಾಗುವುದು 3 ಬಿಂದುಗಳನ್ನ ಮೂರು ಅಂಕಿಗಳನ್ನ ಬಿಂದುವಾದ ನಂತರ ಹೊಂದಿದೆ. ಹಾಗಾಗಿ ಎರಡನೇ ಹಂತದಲ್ಲಿ ಪಾಯಿಂಟ್ ಆದ್ಮೇಲೆ 2 ಅಂಕಿಗಳನ್ನ ವಿಸ್ತರಿಸಿಕೊಳ್ತವೆ. ತದನಂತರ ಮತ್ತೊಮ್ಮೆ 3ನೇ ಅಂಕಿ ಬೇಕಾಗಿದೆ. ಮತ್ತೊಮ್ಮೆ ಸಂಖ್ಯಾ ರೇಖೆಯನ್ನು 10 ಸಮಭಾಗಗಳಾಗಿ ವಿಭಾಗಿಸಿಕೊಂಡಾಗ ನಮಗೆ 3.765 ಅಂತಕ್ಕಂತಹ ದಶಮಾಂಶ ವಿಸ್ತರಣೆಯನ್ನ ಹೊಂದಿರತಕ್ಕಂತಹ ಸಂಖ್ಯೆಯನ್ನ ನಾವು ಸುಲಭವಾಗಿ ಸಂಖ್ಯಾ ರೇಖೆಯ ಮೇಲೆ ಗುರುತು ಮಾಡತಕ್ಕಂಥದ್ದು. ಸುಲಭ ಇದೆ ಅಲ್ವಾ? ಈಗ ನಾನು ಮತ್ತೊಂದು ಲೆಕ್ಕವನ್ನು ಕೊಡ್ತೀನಿ ನಿಮಗೆ. 5.8725 ಇದನ್ನ ನೀವು ಈಗ ಸಂಖ್ಯಾ ರೇಖೆಯ ಮೇಲೆ ಅನುಕ್ರಮ ವರ್ಧನೆಯನ್ನ ಉಪಯೋಗಿಸಿ ದೃಶ್ಯೀಕರಿಸಬೇಕು. ಮತ್ತೊಮ್ಮೆ ನಾನು ಅದಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀನಿ ನೋಡಿ. 5.8725 ಅಂತಕ್ಕಂತಹ ಸಂಖ್ಯೆ ಯಾವ ಎರಡು ಸಂಖ್ಯೆಗಳ ನಡುವೆ ಬರುತ್ತೆ? ಸ್ವಾಭಾವಿಕ ಸಂಖ್ಯೆಗಳ ನಡುವೆ ಗೊತ್ತಾಗ್ತಾ ಇದೆ. 5 ಮತ್ತು 6ರ ನಡುವೆ ಬರುತ್ತೆ. ಮೊದಲನೇ ಅಂತ ಮಾಡ್ಕೊತೀರಾ. 5 ಮತ್ತು 6ರ ನಡುವಿನ ಭಾಗವನ್ನು ನೀವು 10 ಸಮಭಾಗಗಳಾಗಿ ವಿಭಾಗಿಸಿಕೊಳ್ಳಿ. 5 ಮತ್ತು 6ನ್ನ ತದನಂತರ ನೀವು ಬರೀತೀರ 5.1 2 3 4 ಅಂತ. ಮತ್ತೆ ನಿಮಗೆ ಎರಡನೇ ಹಂತದಲ್ಲಿ 5.8 ಮತ್ತು 5.9ರ ನಡುವಿನ ಭಾಗಗಳನ್ನ ಸಮಭಾಗಗಳಾಗಿ ವಿಭಾಗಿಸಿಕೊಳ್ಳಿ, ವರ್ಧಿಸಿಕೊಳ್ಳಿ. ಅನುಕ್ರಮವಾಗಿ ವರ್ಧಿಸಿಕೊಳ್ಳುತ್ತಾ ಹಂತ ಹಂತವಾಗಿ ನೀವು ಬರ್ಕೊಳ್ತಾ ಹೋದ್ರೆ ಈ ವಿಧಾನದಿಂದ ಸುಲಭವಾಗಿ ನಾವು ಯಾವುದಾದ್ರೂ ಒಂದು ದಶಮಾಂಶ ವಿಸ್ತರಣೆಯನ್ನ ಕೊಟ್ಟಿರ್ತಕ್ಕಂತಹ ಸಂಖ್ಯೆಯನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಹೌದಲ್ಲ? ಇದು ಅಂತ್ಯವಾಗತಕ್ಕಂಥದ್ದು. ಮತ್ತೊಂದು ಅಭ್ಯಾಸ ಲೆಕ್ಕದಲ್ಲಿದೆ. ಏನಿದೆ? ಅಂತ್ಯವಾಗದ ದಶಮಾಂಶ ವಿಸ್ತರಣೆ ಕೊಟ್ಟಿದೆ. ಅಂತ್ಯವಾಗದೆ ಅಂತಂದ್ರೆ ಅದೇ ಆವರ್ತವಾಗುತ್ತೆ ಅಂತ ಒಂದು ಲೆಕ್ಕ ಇದೆ. ಮಕ್ಕಳ ದಶಮಾಂಶ ಬಿಂದುವಾದ ನಂತರ 4 ಸ್ಥಾನಗಳಿಗೆ ಅನುಗುಣವಾಗಿ ಕೊಟ್ಟಾಗ 5.76 ಬಾರ್ ಅಂತ ಏನಾದರೂ ಒಂದು ಉದಾಹರಣೆಯನ್ನ ಕೊಟ್ರೆ ನೀವು 4 ದಶಮಾಂಶ ವಿಸ್ತರಣೆ ಅಂತ ಈ 7676 ಅನ್ನ ಬರ್ಕೊಳ್ಳಿ. ತದನಂತರ ನೀವು ಇದೇ ವಿಧಾನದಿಂದ ನೀವು ಅನುಕ್ರಮ ವರ್ಧನೆಯನ್ನ ಬಳಸಿಕೊಂಡು ಈ ದಶಮಾಂಶ ವಿಸ್ತರಣೆಯನ್ನ ಸಂಖ್ಯಾ ರೇಖೆ ಮೇಲೆ ಸುಲಭವಾಗಿ ನೀವು ಗುರುತು ಮಾಡಬಹುದು. ಗೊತ್ತಾಯ್ತಲ್ಲ? ನೀವು ನಾಳೆ ಆ ಎರಡೂ ಲೆಕ್ಕಗಳನ್ನ ಮಾಡಿಕೊಂಡು ಬನ್ನಿ. ವಿದ್ಯಾರ್ಥಿಗಳೇ, ನಾವೀಗ ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ತಾವೆಲ್ಲರೂ ಕೂಡ ಹಿಂದಿನ ಅವಧಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದ ಮೇಲೆ ಪರಿವರ್ತನೀಯ ನಿಯಮ, ಸಹವರ್ತನೀಯ ನಿಯಮ ಮತ್ತು ವಿಭಾಜಕ ನಿಯಮವನ್ನ ಪಾಲಿಸುತ್ತವೆ ಅಂತಕ್ಕಂಥದ್ದು ಕಲಿತಿದ್ದೇವೆ. ಹೌದಲ್ವಾ? ಹಾಗೇನೆ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿದಾಗ, ಗುಣಿಸಿದಾಗ, ಕಳೆದಾಗ ಮತ್ತು ಭಾಗಿಸಿದಾಗ 0ಯನ್ನು ಹೊರತುಪಡಿಸಿ ಮತ್ತೆ ನಮಗೆ ಭಾಗಲಬ್ಧ ಸಂಖ್ಯೆ ದೊರಕುತ್ತೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಮಕ್ಕಳ ಇದೇ ರೀತಿ ಅಭಾಗಲಬ್ಧ ಸಂಖ್ಯೆಗಳು ಸಹ ಸಂಕಲನ ಮತ್ತು ಗುಣಾಕಾರದ ಮೇಲೆ ಪರಿವರ್ತನೀಯ, ಸಹವರ್ತನೀಯ ಮತ್ತು ವಿಭಾಜಕ ನಿಯಮಗಳನ್ನ ಪಾಲಿಸುತ್ತವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಆದಾಗ್ಯೂ ಸಹ ಅಭಾಗಲಬ್ಧ ಸಂಖ್ಯೆಗಳನ್ನ, ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿದಾಗ ಅಥವಾ ಕಳೆದಾಗ, ಗುಣಿಸಿದಾಗ ಅಥವಾ ಭಾಗಿಸಿದಾಗ ನಮಗೆ ಅಭಾಗಲಬ್ಧಗಳೇ ಬರಬೇಕು
ಎಂದೇನಿಲ್ಲ. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳೂ ಸಹ ಬರಬಹುದು ಅಂತಕ್ಕಂಥದ್ದು ನಾವು ಉದಾಹರಣೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಒಂದೆರಡು ಉದಾಹರಣೆಗಳನ್ನ ಕೊಡ್ತೀನಿ ನೋಡಿ. ಈ √3 ಮತ್ತೆ √3 ನಾನು ಗುಣಿಸ್ತಾ ಇದ್ದೀನಿ. ಇವು ಅಭಾಗಲಬ್ಧ ಸಂಖ್ಯೆಗಳಲ್ವಾ ನೋಡಿ. ಇವುಗಳ ಗುಣಲಬ್ಧ ಎಷ್ಟಾಯ್ತು? √9. √9 ಬೆಲೆ ಎಷ್ಟು ನೋಡಿ? 3 ಭಾಗಲಬ್ಧ ಸಂಖ್ಯೆ ಬಂತು. ಅದು ನಾನು ಮತ್ತೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. √5 ಡಿವೈಡೆಡ್ ಬೈ √5 ಭಾಗಿಸಿದಾಗ ಎಷ್ಟು ಬಂತು? ಭಾಗಲಬ್ಧ 1 ಬಂತು ನೋಡಿ. ಭಾಗಲಬ್ಧ ಸಂಖ್ಯೆ ಬಂತು. ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿದಾಗ ಇರಬಹುದು. ಸರ್ ಕೂಡಿ ಆಗಿದೆ ಅಂತಂದಾಗ ನೋಡಿ, √2ಗೆ ನಾನು -√2 ಅನ್ನ ಕೂಡಿದೆ ಅಲ್ಲ ನೋಡಿ, 0 ಬಂತು. ಅಥವಾ ನಾನು √7ಗೆ ನಾನು √7 ಅನ್ನ ಕಳೀತಾ ಇದ್ದೀನಿ, ಅವಾಗ 0 ಬಂತು. ಅಂದ್ರೆ ಗೊತ್ತಾಗ್ತಾ ಇದೆ, ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿದಾಗ, ಕಳೆದಾಗ, ಗುಣಿಸಿದಾಗ, ಭಾಗಿಸಿದಾಗ ನಮಗೆ ಅಭಾಗಲಬ್ಧ ಸಂಖ್ಯೆಗಳೇ ಬರಬೇಕೆಂದೇ ಇಲ್ಲ. ಅವು ಭಾಗಲಬ್ಧ ಸಂಖ್ಯೆಗಳು ಕೂಡ ಆಗಿರಬಹುದು ನೋಡಿ. ನಾನು ಮತ್ತೊಂದು ಹಾಗೆ ಯಾವ ಸಂದರ್ಭದಲ್ಲಿ ಅಭಾಗಲಬ್ಧ ಸಂಖ್ಯೆಗಳೇ ಆಗಿರ್ತವೆ ಅಂತಂದ್ರೆ 2 + √5 ಅಂತಕ್ಕಂಥ ಒಂದು ಎಕ್ಸಾಂಪಲ್ ಮಕ್ಕಳ ನೋಡಿ. ಇಲ್ಲಿ ಎರಡು ಭಾಗಲಬ್ಧ ಸಂಖ್ಯೆ √5 ಅಂತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ ನೋಡಿ. ನೀವು ಇವುಗಳನ್ನ ಕೂಡಿದಾಗ ನಮಗೆ ಅಭಾಗಲಬ್ಧ ಸಂಖ್ಯೆನೇ ಬರುತ್ತೆ. √5 ಬೆಲೆ ನಿಮಗೆ ಗೊತ್ತು, ನಮಗೆ 2.1 ಸಮಥಿಂಗ್ ಏನೋ ಬರುತ್ತೆ. ಅದಕ್ಕೆ ನಾವು 2 ಅನ್ನ ಕೂಡಿದಾಗ 4 ಪಾಯಿಂಟ್ ಸಮಥಿಂಗ್ ಬರ್ತಾವು. ಅಂದ್ರೆ ಅಂತ್ಯವಾಗದ ಮತ್ತು ಆವರ್ತವಾಗದ ದಶಮಾಂಶ ವಿಸ್ತರಣೆ ಬರುತ್ತೆ. ಅಥವಾ ನೀವು 3ರಲ್ಲಿ ನೀವು √2 ಅನ್ನೇನಾದ್ರೂ ಕಳೆದ್ರೆ, √2 ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ, ಅದನ್ನ ನೀವು 3ರಿಂದ ಕಳೆದಾಗ ನಮಗೆ ದೊರೆತಕ್ಕಂಥದ್ದು ಕೂಡ ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಆದರೆ ನೀವು ಅದನ್ನ ಗುಣಿಸಿದಾಗ 2 × √5 ಅನ್ನ ಕೂಡ ನೀವು ಮಾಡಿ 2 × √5 ಆದ ಸಂದರ್ಭದಲ್ಲಿ ನಿಮಗೆ ಗುಣಲಬ್ಧ ಕೂಡ ಅಭಾಗಲಬ್ಧ ಸಂಖ್ಯೆನೇ ಬರುತ್ತೆ. ಅಂತಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ, ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನ ನಾವು ಕೂಡಿದಾಗ, ಕಳೆದಾಗ, ಗುಣಿಸಿದಾಗ ಅಥವಾ ಭಾಗಿಸಿದಾಗ ಕೆಲವೊಮ್ಮೆ ಭಾಗಲಬ್ಧ ಸಂಖ್ಯೆಗಳು ಬರ್ತವೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಕೂಡ ಬರ್ತಕ್ಕಂಥದ್ದು ನಮಗೀಗ ಉದಾಹರಣೆಗಳ ಮೂಲಕ ನಮಗೆ ಗೊತ್ತಾಗಿದೆ. ಮತ್ತ ಸೂತ್ರಗಳನ್ನ ಬಳಸಿಕೊಂಡು ನಾವು ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳನ್ನ ನಾವು ಮಾಡಿ. ವಿದ್ಯಾರ್ಥಿಗಳೇ, ನಾವೀಗ ಈ ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳಲ್ಲಿ ಈ ಎರಡು ಲೆಕ್ಕಗಳನ್ನ ನಾವು ಬಿಡಿಸೋಣ ನೋಡಿ. ಇಲ್ಲಿ ಮೊದಲನೇ ಲೆಕ್ಕ ಏನಿದೆ? ಕೂಡಿಸಿ ಅಂತ ಕೊಡ್ತೇವೆ. 2√2 + 5√3 + √2 - 3√3 ಅಂತಕ್ಕಂಥದ್ದು ಒಂದು ಲೆಕ್ಕ ಇದೆ. ಅವುಗಳನ್ನ ಕೂಡಿಸಿ ಅಂತ ಹೇಳಿದ್ರೆ, ಮತ್ತೆ ಇನ್ನೊಂದು ಲೆಕ್ಕ 6√5 × 2√5. ಈಗ ಇವುಗಳನ್ನ ನಾವು ಆ ಚಿಹ್ನೆಗಳನ್ನ ಬಳಸಿಕೊಂಡು ಅವುಗಳನ್ನ ಕೂಡೋದು ಅಥವಾ ಕಳಿತಕ್ಕಂತಹ ಲೆಕ್ಕಗಳನ್ನ ಮಾಡ್ತಾ ಹೋಗ್ತೀವಿ. ಮಕ್ಕಳ, ನಿಮಗೆ 2√2 ಇದೆ, ಇಲ್ಲಿ √2 ಇದೆ. ಸಜಾತೀಯ ಪದಗಳನ್ನ ಮಾತ್ರ ನಾವು ಕೂಡಬಹುದು ಅಥವಾ ಕಳೆಯಬಹುದು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಅವುಗಳನ್ನ ಒಂದು ಹತ್ರ ಬರ್ತಾರೆ. 2√2 + √2 + ಏನಿದೆ 5√3 - 3√3 ಹೌದಲ್ವಾ? ಈಗ ನೋಡಿ, ಈ 2√2 ಇದೆ ಮತ್ತೆ √2 ಇದೆ. √2ನ ಸಾಗುವಂತೆ ಎಷ್ಟಿದೆ? 1. ಹಾಗಾಗಿ ಇವುಗಳ ಮೊತ್ತ 3√2 ಬರುತ್ತೆ. ಎಷ್ಟು ಬರುತ್ತೆ? 3√2 ಬರುತ್ತೆ. ಇಲ್ಲಿ ನೋಡಿ, 5√3 ಇದೆ ಮತ್ತೆ 3√3 ಇದೆ. ಮಕ್ಕಳ ಏನ್ ಮಾಡಬೇಕು? ಮೈನಸ್ ಇದೆ ಅಲ್ವಾ? ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆಯೋಣ. ಪ್ಲಸ್ 5ರಲ್ಲಿ 3 ಹೋದ್ರೆ 2 2√3. ಹಾಗಾಗಿ 2√2 + 5√3 + √2 - 3√3ಗಳನ್ನ ಅವುಗಳನ್ನ ಕೂಡಿದಾಗ ನಮಗೆ ದೊರಕತಕ್ಕಂತಹ ಮೊತ್ತ 3√2 + 2√3 ಆಗುತ್ತೆ. ಗೊತ್ತಾಯ್ತಲ್ಲ? ಈಗ ಮುಂದಿನ ಲೆಕ್ಕವನ್ನು ನೋಡೋಣ ನೋಡಿ. ಗುಣಿಸ್ತಕ್ಕಂತಹ ಮಲ್ಟಿಪ್ಲಿಕೇಶನ್ ಸೈನ್ ಇದೆ. 6√5 × 2√5 ನೋಡಿ. ಅಲ್ಲೂ ಕೂಡ ಆ
ಸರಣಿಗಳ ಕ್ರಮ ಒಂದೇ ಇರ್ತಕ್ಕಂಥದ್ದು, ಕರಣೀಯಗಳು ಕೂಡ ಒಂದೇ ಆಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತಾ ಇದೆ. ನೋಡಿ ಸಾಮಾನ್ಯಗಳನ್ನ ಕೂಡಿಸೋಣ ಅಂತ. 6 × 2 12. ನೋಡಿ ಕರಣೀಯಗಳನ್ನು ಕೂಡಿಸೋಣ. 5 5 25 ಹೌದಲ್ವಾ? ಈಗ ನೋಡಿ 12 √25ರ ಬೆಲೆ ನಮಗೆ ಗೊತ್ತಿದೆ ಮಕ್ಕಳು. ಎಷ್ಟು √25ರ ಬೆಲೆ? 5 ಹೌದಲ್ವಾ? ಈಗ ಇವುಗಳನ್ನು ಗುಣಿಸಿದಾಗ 15 60 ಬಂತು. ಈ ರೀತಿ ನಾವು ಅಭಾಗಲಬ್ಧ ಸಂಖ್ಯೆಗಳ ಮೇಲಿನ ಕ್ರಿಯೆಗಳನ್ನು ಮಾಡಬಹುದು. ನೋಡಿ ಇಲ್ಲಿ ಗುಣಿಸ್ತು ಮತ್ತು ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಇದ್ದಾಗ ಸಂಕಲನ ಮತ್ತು ವ್ಯವಕಲನಗಳನ್ನು ಮಾಡಬಹುದು. ಈಗ ನಾವು ಕೆಲವೊಂದಿಷ್ಟು ನಿತ್ಯ ಸಮೀಕರಣಗಳನ್ನು ಬಳಸಿಕೊಂಡು ನಾವು ಹಲವಾರು ಲೆಕ್ಕಗಳನ್ನ ನಾವೀಗ ಬಿಡಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ ನೋಡಿ, ಈಗ ಈ ಎರಡು ಲೆಕ್ಕಗಳನ್ನ ಸಂಕ್ಷೇಪಿಸೋಣ. ತಮ್ಮೆಲ್ಲರಿಗೂ ಗೊತ್ತಿದೆ 3 + √3 ಮತ್ತು 3 - √3 ಯಾವ ಫಾರ್ಮಲ್ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ನೋಡಿ a + b × a - b ನ ಸಂಕ್ಷೇಪಿತ ರೂಪ ಏನಾಗುತ್ತೆ? a² - b². ಹೌದಲ್ವಾ? ಅದೇ ರೀತಿ ಆ ಫಾರ್ಮುಲಾವನ್ನ ಬಳಸಿಕೊಂಡು ನಾವು ಇದನ್ನ ಸಿಂಪ್ಲಿಫೈ ಮಾಡೋಣ. ನೋಡಿ a + b × a - b ಫಾರ್ಮುಲಾ ಇದೆ. b ಪ್ಲೇಸ್ ಅಲ್ಲಿ √3, a ಪ್ಲೇಸ್ ಅಲ್ಲಿ 3, a² 3² ಮೈನಸ್ b² ಅಂದ್ರೆ √3² ಗೊತ್ತಾಯ್ತಲ್ಲ ಮಕ್ಕಳ? ನೋಡಿ 3² ಅಂದ್ರೆ 9. √3² ನ ಯಾವ ರೀತಿ ನಾವು ಸಿಂಪ್ಲಿಫೈ ಮಾಡೋದು ನೋಡಿ, ನಾನು ಇಲ್ಲಿ ತೋರಿಸ್ತೀನಿ. √3² ನ ನಾವು ಘಾತಾಂಕದ ರೂಪದಲ್ಲಿ ಬರ್ಕೊಂಡಾಗ 3⁻1/2 whole to the power 2 ಅಂತ ಬರ್ಕೋಬಹುದು. e2 ಸ್ಕ್ವೇರ್. ಈಗ ನೋಡಿ a⁴n whole to the power n ಫಾರ್ಮುಲಾ ಹಾಗೇನಾಗುತ್ತೆ? a⁴mn ಆಗುತ್ತೆ. ಸೊ ದಟ್ ಇಸ್ ರಿಟನ್ ಆಸ್ 3⁻1/2 × 2 2 ಕ್ಯಾನ್ಸಲ್, ರಿಮೈನಿಂಗ್ ಇಸ್ 3⁻1 ಮೀನ್ಸ್ 3. ಹಾಗಾಗಿ √3² ನ ಬೆಲೆ ಮಕ್ಕಳ 3. ಈಗ 9 ರಲ್ಲಿ 3 ಅಂದ್ರೆ 6 ಗೊತ್ತಾಯ್ತಲ್ಲ? ಹಾಗಾಗಿ 3 + √3 × 3 - √3 ನ ಗುಣಲಬ್ಧ ನಮಗೆ 6 ಬಂದಿರತಕ್ಕಂಥದ್ದು ಗೊತ್ತಾಯ್ತು. ಮುಂದಿನ ಲೆಕ್ಕ ನೋಡಿ √5 + √2². ನಿಮಗೆ ಅದನ್ನ ನೋಡಿ ಗೊತ್ತಾಗ್ತಾ ಇದೆ. ಅದು a + b² ಫಾರ್ಮ್ ಅಲ್ಲಿ ಇದೆ. a + b² ವಿಸ್ತರಣ ರೂಪ ಹೇಳಿ ನೀವು? a² + b² + 2ab ಹೌದಲ್ವಾ? ನೋಡಿ 2ab ಇಲ್ಲಿ a ಪ್ಲೇಸ್ ಅಲ್ಲಿ √5 ಇದೆ, b ಪ್ಲೇಸ್ ಅಲ್ಲಿ √2 ಇದೆ. ನೋಡೋಣ ಈಗ ಫಾರ್ಮುಲಾ ನಾವು ಅದನ್ನ ಸಂಕ್ಷೇಪಿಸಲ್ವಾ? ನೋಡಿ ವಿಸ್ತರಿಸಿ √5² +√2² ಫಾರ್ಮುಲಾ 2. a means √5, b ಅಂದ್ರೆ √2. ಮಕ್ಕಳ ನಾವು ಹಿಂದಿನ ಲೆಕ್ಕದಲ್ಲಿ ತೋರಿಸಿದೆ √3² ನ ಬೆಲೆ 3 ಅಂತ. ಹಾಗಾಗಿ ಇಲ್ಲಿ √5² ನ ಬೆಲೆ ಎಷ್ಟು? 5. √2² ಅಂದ್ರೆ 2 ಪ್ಲಸ್ 2√5 10. ಕ್ರಮಗಳು ಒಂದೇ ಆಗಿದ್ದಾವೆ, ಹಾಗಾಗಿ ಅವುಗಳನ್ನು ಗುಣಿಸಬಹುದು. ಈಗ ಸಜಾತಿ ಪದಗಳನ್ನ ಅಷ್ಟೇ ಕೂಡಿ 5ಕ್ಕೆ 2 ಕೂಡಿದ್ರೆ 7 ಪ್ಲಸ್ 2√10. ನೋಡಿ √5 + √2² ನಾವು ವಿಸ್ತರಿಸಿ ಬಂದಾಗ ಸೂತ್ರವನ್ನ ಬಳಸಿಕೊಂಡು 7 + 2√2 ಬಂತು. ನೋಡಿ ಇಲ್ಲಿ ಆ ಸೂತ್ರವನ್ನ ನಾನೇನಾದ್ರು √a + √b² ರೂಪದಲ್ಲೇನಾದ್ರೂ ಬಂದ್ರೆ ನಿಮ್ಗೆ ಏನ್ ಸಿಗುತ್ತೆ? ಮತ್ತೆ ಅದೇ ಸಿಗುತ್ತೆ. a² ಅಂದ್ರೆ ಮೀನ್ಸ್ √a² a, √b² ಅಂದ್ರೆ b ಪ್ಲಸ್ 2√ab. ನೋಡಿ a + b ಪ್ಲಸ್ 2√a × b. ನೋಡಿ ಆಗ a + b ಮಾಡಿದಾಗ 7 ಬಂತು ಪ್ಲಸ್ 2√5 2 10 ಬಂತು. ಗೊತ್ತಾಯ್ತಲ್ಲ? ಈಗ ಇನ್ನ ಎರಡು ಲೆಕ್ಕಗಳ ಅಭ್ಯಾಸ ಇದ್ದಾವೆ, ಅವುಗಳನ್ನು ನೀವು ಸೂತ್ರಗಳನ್ನು ಬಳಸಿಕೊಂಡು ಬಿಡಿಸ್ಕೊಂಡು. ವಿದ್ಯಾರ್ಥಿಗಳೇ ನೋಡಿ ಛೇದವನ್ನ ಅಕರ್ಣೀಕರಿಸಿ ಸುಲಭ ರೂಪಕ್ಕೆ ತರ್ತಕ್ಕಂಥ ಎರಡು ಲೆಕ್ಕಗಳಿದ್ದಾವೆ. ನೋಡಿ 1/√7 ಆಗುತ್ತೆ.
ಛೇದವನ್ನ ಅಕರ್ಣೀಕರಿಸೋದು. ತಮಗೆ ಅಭಾಗವರ್ಗ ಸಂಖ್ಯೆಗಳ ಬಗ್ಗೆ ಗೊತ್ತಿದೆ. ಯಾವ ರೀತಿ ಅಭಾಗವರ್ಗ ಸಂಖ್ಯೆಗಳನ್ನ ಈಗ ಭಾಗವರ್ಗ ಸಂಖ್ಯೆಗಳ ರೂಪದಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಛೇದವನ್ನ ಅಕರ್ಣೀಕರಿಸಿ ಸುಲಭ ರೂಪಕ್ಕೆ ತರ್ತಕ್ಕಂಥದ್ದನ್ನ ನಾವೀಗ ಮಾಡ್ತಾ ಹೋಗೋಣ. ನೋಡಿ, ಛೇದ ಎಷ್ಟಿದೆ ನೋಡಿ, √7 ಇದೆ. ಛೇದವನ್ನು ಅಕರ್ಣೀಕರಿಸೋದು ಅಂತಂದ್ರೆ ಅದೊಂದು ಅಭಾಗವರ್ಗ ರೂಪವನ್ನು ಭಾಗವರ್ಗ ರೂಪದಲ್ಲಿ ನಾವು ಬರ್ತಕ್ಕಂಥದ್ದು. √7ಕ್ಕೆ ನಾವು ಮತ್ತೆ √7 ಗುಣಿಸುವುದರಿಂದ ನಾವು ಭಾಗವರ್ಗ ಸಂಖ್ಯೆಯನ್ನ ಪಡೆಯಬಹುದು. ಹಾಗಾಗಿ √7ರ ಅಕರ್ಣೀಕಾರಕ 7. ಎಷ್ಟು? 7. ಅಕರ್ಣೀಕಾರಕ √7 ಆಗಿದೆ. ಈಗ ಈ √7ನ್ನ ಅಂಶ ಮತ್ತು ಛೇದಗಳಿಗೆ ಗುಣಿಸಿ ಭಾಗಿಸೋಣ. ಅಂಶ ಮತ್ತು ಛೇದಕ್ಕೆ ಒಮ್ಮೆ ಗುಣಿಸೋಣ, ಹಾಗೆಯೇ ಭಾಗಿಸೋಣ. ಗುಣಿಸಿ ಮತ್ತು ಭಾಗಿಸಿ ಮಾಡೋಣ. 1/√7 ಇದೆ. ಅದಕ್ಕೆ ನಾವು √7 ಮತ್ತು √7 ಇಂದ ನಾವೀಗ ಗುಣಿಸ್ತಾ ಇದ್ವಿ ಮತ್ತು ಭಾಗಿಸ್ತಾ ಇದ್ವಿ. ನೋಡಿ, √7 ಇಂಟು 1 ಏನಾಯ್ತು? √7 ಆಯ್ತು. ಬೈ √7 ಇಂಟು √7 ಅಂದ್ರೆ √49. ನಿಮ್ಗೆ ಗೊತ್ತಿದೆ √49 ಬೆಲೆ ಏನಪ್ಪ? ಏನು? 7. ಅದಲ್ಲ ನೋಡಿ, ಛೇದವನ್ನ ಅಕರ್ಣೀಕರಿಸಿ ನಾವೀಗ ಅದನ್ನ ಸುಲಭ ರೂಪಕ್ಕೆ ತರ್ತಕ್ಕಂತಹ ವಿಧಾನ ಇದಾಗಿದೆ. ಅಂದ್ರೆ ಉತ್ತರ ಏನು ಬಂತು? √7 ಡಿವೈಡೆಡ್ ಬೈ 7 ಆಗಿದೆ. ಗೊತ್ತಾಯ್ತಲ್ಲ? ಮತ್ತೊಂದು ನೋಡಿ, ಛೇದದಲ್ಲಿ ದ್ವಿಪದ ಇದೆ. 1/√5 ಪ್ಲಸ್ √2 ಇದೆ. ಮಕ್ಕಳ ಇನ್ನು ಏನಾಗುತ್ತೆ ಅಂತಂದ್ರೆ, ಕರಣಿಗಳು ದ್ವಿಪದಗಳನ್ನು ಎರಡು ಪದಗಳನ್ನು ಹೊಂದಿದ್ದಾಗ ಅವುಗಳ ನಡುವಿನ ಚಿಹ್ನೆಗಳು ಬದಲಾಗುತ್ತೆ. ಅಂದ್ರೆ ಪ್ಲಸ್ ಇದ್ದಾಗ ಮೈನಸ್, ಮೈನಸ್ ಇದ್ದಾಗ ಪ್ಲಸ್ ಆಗಿ. ಯಾವಾಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಕರಣಿ ದ್ವಿಪದ ಕರಣಿ ಆಗಿದ್ದಾಗ ಮಾತ್ರ. ಹಾಗಾಗಿ √5 ಪ್ಲಸ್ √2ರ ಅಕರ್ಣೀಕಾರಕ ಏನಾಗಿರುತ್ತೆ? √5 ಮೈನಸ್ √2. ಈ √5 ಮೈನಸ್ √2 ನಾವು ಮತ್ತೆ ಏನ್ ಮಾಡೋಣ? ಅಂಶ ಮತ್ತು ಛೇದಗಳಿಗೆ ಗುಣಿಸಿ ಮತ್ತು ಭಾಗಿಸಿ. ನೋಡಿ, √5 ಮೈನಸ್ √2 ಅಂಶ ಮತ್ತು ಛೇದಕ್ಕೆ ಏನ್ ಮಾಡೋಣ? ಗುಣಿಸಿ ಮತ್ತು ಭಾಗಿಸಿ. ನೋಡಿ, ಗುಣಿಸಿ ಮತ್ತು ಭಾಗಿಸೋಣ. 1/√5 ಪ್ಲಸ್ √2 ಇಂಟು √5 ಮೈನಸ್ √2 ಡಿವೈಡ್ ಬೈ √5 ಮೈನಸ್ √2. ಹೌದಲ್ಲ? ನೋಡಿ, ಈಗ ಅಂಶ ಗುಣಿಸೋಣ. ಫಸ್ಟ್ 1 ಇಂಟು √5 ಮೈನಸ್ √2 ಏನಾಗುತ್ತೆ? √5 ಮೈನಸ್ √2 ಆಗುತ್ತೆ. ನೋಡಿ, ಛೇದದಲ್ಲಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದೆ. ಅಂದ್ರೆ a² ಮೈನಸ್ b² ಫಾರ್ಮ್ ಅಲ್ಲಿ ನಾವು ಬರೆದಾಗ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅದರ ಸಂಕ್ಷೇಪಿತ ರೂಪದಲ್ಲಿ ಗೊತ್ತು a² ಮೈನಸ್ b². ಇದನ್ನ ನಾವು √5 ಹೋಲ್ ಸ್ಕ್ವೇರ್ ಮೈನಸ್ √2 ಹೋಲ್ ಸ್ಕ್ವೇರ್ ಅಂತ ಬರೆಯಬಹುದು. ಅಂಶವನ್ನ ಹಾಗೆ ಬರ್ಕೊಳ್ಳೋಣ. √5 ಮೈನಸ್ √2 ಡಿವೈಡ್ ಬೈ √5 ಹೋಲ್ ಸ್ಕ್ವೇರ್ ಅಂದ್ರೆ ನಿಮಗೆ ಗೊತ್ತಿದೆ 5, √2 ಹೋಲ್ ಸ್ಕ್ವೇರ್ ಅಂದ್ರೆ 2. ಹಾಗಾಗಿ ಅದನ್ನ √5 ಮೈನಸ್ √2 ಡಿವೈಡೆಡ್ ಬೈ 2 ಅಂದ್ರೆ 3. ನೋಡಿ, 1/√5 ಪ್ಲಸ್ √2 ಅನ್ನ ನಾವು ಛೇದವನ್ನ ಅಕರ್ಣೀಕರಿಸುವ ರೂಪಕ್ಕೆ ತಂದಾಗ ಅದರ ಉತ್ತರ √5 ಮೈನಸ್ √2/3 ಆಗುತ್ತೆ. ನೋಡಿ, ನಾವು ಛೇದವನ್ನ ಅಕರ್ಣೀಕರಿಸಿ ಭಾಗವತ ಸಂಖ್ಯೆಯ ರೂಪದಲ್ಲಿ ಬರ್ತಕ್ಕಂಥದ್ದು. ಇನ್ನು ಉಳಿದ ಎರಡು ಲೆಕ್ಕಗಳನ್ನ ನೀವೇ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ. ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ 8ನೇ ತರಗತಿಯಲ್ಲಿ ಘಾತಾಂಕಗಳ ಬಗ್ಗೆ ಅಭ್ಯಾಸ ಮಾಡ್ತೀರಾ. ನಾನೀಗಾಗಲೇ ಘಾತಾಂಕಗಳ ನಿಯಮಗಳನ್ನು ಕೂಡ ಬರೆದಿದ್ದೇನೆ.
ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು. ಘಾತಾಂಕಗಳ ನಿಯಮಗಳನ್ನ ಬಳಸಿಕೊಂಡು ನಾವು ವಾಸ್ತವ ಸಂಖ್ಯೆಗಳನ್ನ ಸಂಕ್ಷೇಪಿಸೋಣ. ಆಯ್ತಾ? ನೋಡಿ, ಘಾತಾಂಕ ನಿಯಮಗಳನ್ನು ಮತ್ತೊಮ್ಮೆ ನಾವು ಪುನರ್ಮನನ ಮಾಡಿಕೊಳ್ಳೋಣ. ಒಂದನೇ ನಿಯಮ, a to the power m into a to the power n is equal to a to the power m plus n. ಎರಡನೇದು, a to the power m by a to the power n is equal to a to the power m minus n. ಅಲ್ಲಿ m n ಗಿಂತ ದೊಡ್ಡ ಸಂಖ್ಯೆ ಆಗಿರುತ್ತೆ. ಮೂರನೇ ನಿಯಮ, a into b whole to the power m is equal to a to the power m into b to the power m. ನಾಲ್ಕನೇದು, a to the power m whole to the power n is equal to a to the power m into n. ಐದನೇದು, a by b whole to the power m is equal to a to the power m by b to the power m. ಹಾಗೇನೆ ಮಕ್ಕಳ ತಮ್ಮೆಲ್ಲರಿಗೂ ಗೊತ್ತಿರಲಿ, a power 0 that is equal to 1. ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನ a ಜಾಗದಲ್ಲಿ ನಾವು ಆದೇಶ ಮಾಡಿದಾಗ ಅದರ ಘಾತ ಸೂಚಿ 0 ಆಗಿದ್ರೆ ಅದು 1ಕ್ಕೆ ಸಮನಾಗಿರುತ್ತೆ. ಫಾರ್ ಎಕ್ಸಾಂಪಲ್, 8ರ ಘಾತ 0 ಬೆಲೆ 1, 26ರ ಘಾತ 0 ಬೆಲೆ 1, 1000ರ ಘಾತ 0 ಬೆಲೆ 1 ಆಗಿರುತ್ತೆ. ಈ ನಿಯಮಗಳನ್ನ ಬಳಸಿಕೊಂಡು ನಾವು ಎರಡು ಲೆಕ್ಕಗಳನ್ನ ನಾವು ಬಿಡಿಸೋಣ. ಮೊದಲನೇ ಲೆಕ್ಕದಲ್ಲಿ 64 ಪವರ್ 1/2 ಅಂದ್ರೆ 64 ಟು ದಿ ಪವರ್ 1/2 ಇದೆ. ಅದು ನಾವೇ ಸಿಂಪ್ಲಿಫೈ ಮಾಡಿ ಮಕ್ಕಳ 64ಅನ್ನ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಅದು ನಾನು 8 ಸ್ಕ್ವೇರ್ ಅಂತ ಬರೆದಿದ್ದೆ. ಬರಿಬೋದಲ್ಲ? ಟು ದಿ ಪವರ್ 1/2. ನೋಡಿ, ನಾವೀಗ a to the power m whole to the power n ನಿಯಮವನ್ನ ಬಳಸಿಕೊಂಡಾಗ a to the power m whole to the power n is equal to a to the power m into n. ಈ ನಿಯಮವನ್ನು ಬಳಸಿಕೊಂಡು ಇದನ್ನ ನಾವು 8 ಸ್ಕ್ವೇರ್ into 1/2 ಅಂತ ಬರೆಯಬಹುದಲ್ವಾ? 2 into 1/2. ನೋಡಿ, ಇದು ಅಂಶದಲ್ಲಿದೆ, ಛೇದದಲ್ಲಿದೆ, ಕ್ಯಾನ್ಸಲ್ ಆಯ್ತು. 8 to the power 1, 8 power 1 means 8. ನೋಡಿ, 64 to the power 1/2 ನಾ ಸಿಂಪ್ಲಿಫೈಡ್ ಫಾರ್ಮ್ 8 ಪಾರ್ಟ್. ಗೊತ್ತಾಯ್ತಾ? ಈಗ ಎರಡನೇ ಲೆಕ್ಕವನ್ನು ನಾವು ಬಿಡಿಸೋಣ ಅಂತ. ನೋಡಿ, 32 to the power 2/5. 32 to the power 2/5. ನೋಡಿ, 32 ನಾನು 2/5 ಅಂತ ಬರಿಬಹುದು ಮಕ್ಕಳ. ನೋಡಿ, 2 2 4, 4 2 8, 8 2 16, 16 2 32. ಸುಲಭವಾಗಿರೋಣ 2ರ ಘಾತ 5 ಅಂತ ಬರೀಬಹುದು. ಟು ದಿ ಪವರ್ ಎಷ್ಟಿದೆ? 2/5. ಒನ್ಸ್ ಅಗೈನ್ ಮಕ್ಕಳ ಅದೇ ನಿಯಮವನ್ನು ನಾವು ಬಳಸ್ಕೊಳ್ಳೋಣ. a to the power m whole to the power n is equal to a to the power m into n. So therefore this is written as 2 to the power 5 into 2/5. ನೋಡಿ, 5 5 ಕ್ಯಾನ್ಸಲ್ ಆಯಿತು. ಏನು ಉಳಿತಪ್ಪ ಅಂದ್ರೆ 2 ಸ್ಕ್ವೇರ್ ಉಳಿತು. 2 ಸ್ಕ್ವೇರ್ ಮೀನ್ಸ್ 4. ಹೌದಾ? ಹೀಗೆ ಅಭ್ಯಾಸದಲ್ಲಿ ಸಾಕಷ್ಟು ಲೆಕ್ಕಗಳು ಘಾತಾಂಕಗಳ ನಿಯಮಗಳನ್ನು ಉಪಯೋಗಿಸಿ ಸಂಕ್ಷೇಪಿಸಕ್ಕೆ ಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಸೂಕ್ತ ನಿಯಮಗಳನ್ನು ಬಳಸಿಕೊಂಡು ಆ ಎಲ್ಲ ಲೆಕ್ಕಗಳನ್ನ ಬಿಡಿಸಿಕೊಂಡು ಬರ್ತೀರಾ ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ನೋಡಿ, 3.5 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತಕ್ಕಂಥ ಒಂದು ಲೆಕ್ಕ ಇದೆ. ಅಭ್ಯಾಸದಲ್ಲೂ ಕೂಡ ಮತ್ತೊಂದು ಲೆಕ್ಕ ಇದೆ. ನೋಡಿ, ತಾವು ಇಂದಿನ ಅವಧಿಗಳಲ್ಲಿ ಸಂಖ್ಯಾ ರೇಖೆಯ ಮೇಲೆ ನಾವು ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಭಾಗಲಬ್ಧ ಮತ್ತು √2, √3 ಇತರ ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡ ನಾವು ಗುರುತಿಸ್ತೇವೆ. ನೋಡಿ, √3.5 ಅಂತಕ್ಕಂಥದ್ದು ಕೂಡ ನಿಮಗೊಂದು ಅಭಾಗಲಬ್ಧ ಸಂಖ್ಯೆ ಇದೆ. ಅದನ್ನ ನಾವು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಪ್ರತಿನಿಧಿಸೋದು ಅಂತಕ್ಕಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ. ಮೊದಲು ನಾವು ಅಳತೆ ಪಟ್ಟಿಯ ಸಹಾಯದಿಂದ 3.5 ನಾವು ಒಂದು ರೇಖಾಖಂಡವನ್ನು ಹೇಳ್ಕೊಳ್ಳೋಣ. ಕಪ್ಪು ಅಲೆಯ ಮೇಲೆ ಮಕ್ಕಳ ನಿಮಗೆ ಕಾಣಲಿ ಅಂತ ಹೇಳಿ ನಾನು 2 ಸೆಂಟಿಮೀಟರ್ ಒಂದು ಏಕಮಾನವನ್ನ ಪರಿಗಣಿಸಿದ್ವಿ. ನಾನು ಈಗ 3.5 ಸೆಂಟಿಮೀಟರ್ ಉದ್ದ ಇರತಕ್ಕಂಥ ಒಂದು ರೇಖಾಖಂಡವನ್ನು ನಾನೀಗ ರಚಿಸ್ತಾ ಇದ್ದೀನಿ. ಈ ರೇಖಾಖಂಡಕ್ಕೆ ನಾನು AB ಅಂತ ಹೆಸರನ್ನು ಕೊಡ್ತಾ ಇದ್ದೀನಿ. ಇದರ ಉದ್ದ ಎಷ್ಟಿದೆ? 3.5 ಸೆಂಟಿಮೀಟರ್. ಈಗ ಬಿ ನಿಂದ ಒಂದು ಏಕಮಾನವನ್ನ ಮುಂದಕ್ಕೆ ವೃದ್ಧಿಸಿಕೊಳ್ಬೇಕು.
ಮುಂದಿನ ಹಂತದಲ್ಲಿ ನಾನು ಇಲ್ಲಿ ಒಂದು ಏಕಮಾನ ಅಂತಂದ್ರೆ ಎಷ್ಟು ಸೆಂಟಿಮೀಟರ್ ಇದ್ದೆ, ನನ್ನಲ್ಲಿ 2 ಸೆಂಟಿಮೀಟರ್ ಅಂದ್ರೆ ಒಂದು ಏಕಮಾನವನ್ನ ಮುಂದೆ ವೃದ್ಧಿಸ್ಕೋಬೇಕು. ಈ ಬಿಂದುವಿಗೆ ಸಿ ಅಂತ ಹೆಸರು ಕೊಡ್ತಾ ಇದ್ದೀನಿ ಮಕ್ಕಳು. ಗೊತ್ತಾಯ್ತಲ್ವಾ? ಇದು 3.5 ಸೆಂಟಿಮೀಟರ್, ಇದು ಒಂದು ಏಕಮಾನ ಇರ್ತಕ್ಕಂಥದ್ದು. ಅಂದ್ರೆ ನಾವಿಲ್ಲಿ 1 ಸೆಂಟಿಮೀಟರ್ ಅಂತ ಕೂಡ ತಗೊಳ್ಬಹುದು ನೀವು. ನಾನು ಇಲ್ಲಿ ಕಾಣಲಿ ಅಂತಂತ ಇಲ್ಲಿ 2 ಸೆಂಟಿಮೀಟರ್ನ ನಿಮಗೆ ತಗೊಂಡಿದ್ದೀನಿ. ಮುಂದಿನ ಹಂತದಲ್ಲಿ ಎಸಿಯ ಮಧ್ಯಬಿಂದುವನ್ನ ಕಂಡುಹಿಡಿಯಬೇಕು. ಎಸಿಯ ಮಧ್ಯಬಿಂದುವನ್ನ ಕಂಡುಹಿಡಿಯಬೇಕು. ತಮ್ಮೆಲ್ಲರಿಗೂ ಕೂಡ ಮಧ್ಯಬಿಂದುವನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಗೊತ್ತಿದೆ. ಎ ಬಿಂದುನ ಕೇಂದ್ರವಾಗಿಟ್ಕೊಂಡು ಅರ್ಧಕ್ಕಿಂತ ಜಾಸ್ತಿ ತಗೊಂಡು ಕಂಸವನ್ನ ಕತ್ತರಿಸಿ, ತದನಂತರ ಅದೇ ಕೈವಾರವನ್ನ ತೆಗೆದುಕೊಂಡು ಆ ಕಂಸವನ್ನ ಕತ್ತರಿಸಿದ್ರೆ, ತದನಂತರ ಆ ಕಂಸದಿಂದ ರೇಖಾಖಂಡಕ್ಕೆ ಒಂದು ಲಂಬವನ್ನ ಎಳೆಯಬೇಕು. ನೋಡಿ ಈ ತರ, ಹೌದಲ್ವಾ? ಲಂಬವನ್ನ ಎಳೆದಾಗ ನೀವು ಅಳತೆ ಮಾಡಿ ನೋಡಿದ್ರೆ ಅದು ಸರಿಯಾಗಿ ಆ ಒಂದು ರೇಖಾಖಂಡವನ್ನ ಅರ್ಧಿಸಿರ್ತಕ್ಕಂಥದ್ದು ತಮಗೆ ಕಂಡು ಬರ್ತದೆ. ಈಗ ಆ ಮಧ್ಯ ಬಿಂದುವನ್ನ ನಾನು ಎಂ ಅಂತ ಹೆಸರಿಸ್ತಾ ಇದ್ದೀನಿ ಮಕ್ಕಳ. ಎಂ ಅನ್ನ ಕೇಂದ್ರವಾಗಿಟ್ಟುಕೊಂಡು ನೀವು ಒಂದು ಅರ್ಧ ವೃತ್ತವನ್ನು ಮುಂದಿನ ಹಂತದಲ್ಲಿ ರಚಿಸಬೇಕು. ಅರ್ಧ ವೃತ್ತ ನೋಡಿ, ಎಂ ಅನ್ನ ಕೇಂದ್ರವಾಗಿಟ್ಕೊಂಡ್ರೆ ಸರಿಯಾಗಿ ಸಿ ಅನ್ನ ಸೇರ್ತಾ ಇದೆ. ಈಗ ನಾನು ಎಂ ಅನ್ನ ಕೇಂದ್ರವಾಗಿಟ್ಟುಕೊಂಡು ಒಂದು ಅರ್ಧ ವೃತ್ತವನ್ನ ರಚಿಸ್ತೇನೆ ಮಕ್ಕಳ. ಕಾಣಿಸ್ತಲ್ವಾ? ಸಿಗೆ ಸೇರ್ಕೊಂಡು ಮುಂದಿನ ಹಂತದಲ್ಲಿ ಬಿನ ಮೇಲೆ ಕೋನಮಾಪಕವನ್ನ ಇಟ್ಟುಕೊಂಡು ನೀವು ಒಂದು ಲಂಬವನ್ನ ರಚಿಸಬೇಕು ಮಕ್ಕಳ. ಬಿನ ಮೇಲೆ ಕೋನಮಾಪಕವನ್ನು ನಾನು ಸರಿಯಾಗಿ ಜೋಡಿಸಿ ಒಂದು ಲಂಬವನ್ನ ಎಳಿತಾ ಇದ್ದೀನಿ. 90 ಡಿಗ್ರಿ ಮಾರ್ಕ್ ಮಾಡಿದ್ದೀನಿ ಮಕ್ಕಳ. ಈ ಕಡೆಯಿಂದ ನಾನು ಅಥವಾ ಈ ಕಡೆಯಿಂದ ನಾನು ಕೂಡ ನೀವು ಕೌಂಟ್ ಮಾಡಬಹುದು. 90 ಡಿಗ್ರಿಯನ್ನ ಮಾರ್ಕ್ ಮಾಡಿದ ಮೇಲೆ ನೀವು ಅದನ್ನ ಆ ಒಂದು ಅರ್ಧ ವೃತ್ತಕ್ಕೆ ಸೇರಿಸಬೇಕು ಮಕ್ಕಳ. ಈಗ ಸೇರಿಸ್ಬಿಟ್ರೆ ಈ ಒಂದು ಬಿ ಡಿ ಅಂತಕ್ಕಂಥದ್ದು √3.5 ಅನ್ನ ರೆಪ್ರೆಸೆಂಟ್ ಮಾಡುತ್ತದೆ. ಈಗ ಮುಂದುವರೆದ ಈ ಬಿ ಸಿ ಅನ್ನ ಸ್ವಲ್ಪ ಮುಂದಕ್ಕೆ ನಾವು ವೃದ್ಧಿಸೋಣ. ಈ ರೀತಿ ವೃದ್ಧಿಸಿ ಆ ಒಂದು ಸರಳ ರೇಖೆಯನ್ನ ನಾನು ಎಕ್ಸ್ ಅಂತ ಹೆಸರಿಸ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ನೋಡಿ, ಈಗ √3.5 ಅದರ ಬೆಲೆಯನ್ನ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬೇಕು ಅಂತಂದಾಗ ಮತ್ತೊಮ್ಮೆ ನೀವು ಕೈವಾರವನ್ನ ತೆಗೆದುಕೊಂಡು ಬಿ ಅನ್ನ ಕೇಂದ್ರವಾಗಿಟ್ಟುಕೊಂಡು ಬಿಡಿಯಷ್ಟು ಅಳತೆ ತ್ರಿಜ್ಯವನ್ನು ತೆಗೆದುಕೊಳ್ಬೇಕು. ಈ ರೀತಿ ಬಿಡಿಯಷ್ಟು ಅಳತೆಯನ್ನ ತೆಗೆದುಕೊಂಡು ತದನಂತರ ಅಲ್ಲಿಂದ ಒಂದು ನೀವು ಕಂಸವನ್ನ ಸಂಖ್ಯಾ ರೇಖೆ ಕತ್ತರಿಸುವಂತೆ ಅಥವಾ ಛೇದಿಸುವಂತೆ ಈ ರೀತಿ ಒಂದು ಕಂಸವನ್ನು ನೀವು ಗೊತ್ತಾಗ್ತಾ ಇದೆಯಪ್ಪ. ಇದಕ್ಕೆ ನಾನೀಗ ಇ ಅಂತ ಹೆಸರು ಕೊಟ್ಟೆ ಮಕ್ಕಳ. ನೀವು ಬಿ ಅನ್ನ 0 ಅಂತ ಪರಿಗಣಿಸಿ, ಸಿ ಅನ್ನ 1 ಮಾನ ಅಂತ ನೀವು ಪರಿಗಣಿಸಿದ್ರೆ, ಈ ಬಿ ಇದೆಯಲ್ಲ ಇದೇ ಸಂಖ್ಯಾ ರೇಖೆ ಮೇಲೆ 3.5 ಅನ್ನ ಪ್ರತಿನಿಧಿಸುತ್ತದೆ. ಈ ಅಂತಕ್ಕಂತಹ ಬಿಂದು √3.5 ಬೆಲೆಯನ್ನ ಪ್ರತಿನಿಧಿಸುತ್ತದೆ. ಯಾವಾಗ ನೀವು ಬಿ ಅನ್ನ 0 ಅಂತ ಪರಿಗಣಿಸಿ ಬಿ ಸಿ ಅನ್ನ 1 ಮಾನ ಅಂತ ತೆಗೆದುಕೊಂಡ್ರೆ ಈ ಬಿಂದು ಸಂಖ್ಯಾ ರೇಖೆಯ ಮೇಲೆ √3.5 ಅನ್ನ ಪ್ರತಿನಿಧಿಸುತ್ತದೆ. ನಿಮಗೆ √3.5 ಅಂತಂದ್ರೆ ಗೊತ್ತಿದೆ, √4ಕ್ಕಿಂತ ಕಡಿಮೆ ಇದೆ, ಹೌದಲ್ವಾ? ಅಲ್ಲಿ ನಿಮಗೆ 1.8 ಸಮಥಿಂಗ್ ಬರ್ಬೋದು. ಸ್ಕೇಲ್ ಅಲ್ಲಿ ಅದು ಕೂಡ ನೋಡಿದ್ರೆ ನಿಮಗೆ ಅದೇ ಬೆಲೆ ಕೂಡ ಬರುತ್ತೆ. ಈ ರೀತಿ ಸುಲಭವಾಗಿ √3.5 ಅನ್ನ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸತಕ್ಕಂತಹ ಅಂತದ್ದು. ಮೊದಲು ಇಲ್ಲಿ 3.5 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖಾಖಂಡವನ್ನು ಎಳೆದುಕೊಂಡು ಬಿ ನಿಂದ ಮುಂದೆ ಒಂದು ಏಕಮಾನವನ್ನ ನಾವು ಮತ್ತೆ ವೃದ್ಧಿಸಿಕೊಂಡು ತದನಂತರ ಎಸಿಯ ಮಧ್ಯ ಬಿಂದು ಎಂ ಅನ್ನ ಕಂಡುಹಿಡಿದು ಕೈವಾರದ ಸಹಾಯದಿಂದ ಲಂಬಾರ್ಧಕವನ್ನು ಎಳೆದಾಗ ಆ ಎಂ ಬಿಂದುವಿನ ಕೇಂದ್ರವಾಗಿಟ್ಟುಕೊಂಡು ಒಂದು ಅರ್ಧ ವೃತ್ತವನ್ನು ರಚಿಸಿಕೊಂಡು
ಮುಂದಿನ ಹಂತದಲ್ಲಿ ಬಿ ಬಿಂದುವಿನ ಮೂಲಕ ಒಂದು ಲಂಬವನ್ನು ರಚಿಸಿತು, ಅದಕ್ಕೆ ಬಿಡಿ ಅಂತ ಹೆಸರು ಕೊಟ್ಟು, ತದನಂತರ ಬಿ ಅನ್ನ ಕೇಂದ್ರವಾಗಿಟ್ಟುಕೊಂಡು ಒಂದು ಕಂಸವನ್ನ ರಚಿಸಿತು. ಅದು ಸರಳ ರೇಖೆ, ನಮ್ಮ ರೇಖೆಯನ್ನ ಈ ಬಿಂದುವಿನಲ್ಲಿ ಛೇದಿಸಿತು. ಹಾಗಾಗಿ ಈ ಅಂತಕ್ಕಂತಹ ಬಿಂದು ಸಂಖ್ಯಾ ರೇಖೆಯ ಮೇಲೆ √3.5 ವ್ಯಕ್ತಪಡಿಸುತ್ತೆ ಅಥವಾ ಸೂಚಿಸುತ್ತೆ. √3.5 ಸ್ಥಾನವನ್ನ ಅದು ಸೂಚಿಸುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬಹುದು. ಮಗ ಅಭ್ಯಾಸದಲ್ಲಿ √9.3 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅಂತಕ್ಕಂತಹ ಒಂದು ಲೆಕ್ಕ ಇದೆ. ತಾವೆಲ್ಲರೂ ಕೂಡ ಇದೇ ಹಂತವನ್ನು ಬಳಸಿಕೊಂಡು ಆ ಲೆಕ್ಕವನ್ನು ಮಾಡ್ಕೊಂಡು ಬರ್ತೀರಾ ಅಂತ ಹೇಳ್ತಾ ಇದ್ದೀನಿ.